ನಿನ್ನೆ ಬಹಳ ವ್ಯಂಗ್ಯವಾಗಿ ಟೀಕೆ ಮಾಡಿತ್ತು. ಜಿ ಅಂತ ಓಡಾಡ್ತಿದ್ರು ಯತ್ನಾಳ್ ಅವರು, ಈಗ ಅವ್ರನ್ನೇ ಸಸ್ಪೆಂಡ್ ಮಾಡಿದ್ದಾರೆ, ಎಕ್ಸ್ಪೆಲ್ ಮಾಡಿದ್ದಾರೆ ಅಂತ. ಔಟ್ ಪಾರ್ಟಿ ಆಂತರಿಕವಾದ ವಿಚಾರ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವ್ಯಾಕೆ ಅದಕ್ಕೆ ಭಯ ಆಗ್ಬೇಕು? ಇಂಟರ್ನಲ್ ಪಾರ್ಟಿ ಮುತ್ತು ರತ್ನಗಳನ್ನೆಲ್ಲ ಎಲ್ಲೆಲ್ಲಿ ಇಟ್ಕೋಬೇಕು ಇಟ್ಕೊಳ್ಳಿ. ಸರ್, ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆಗುತ್ತೆ ಅನ್ನುವಂಥದ್ದು ಸರ್. ನನಗೆ ಗೊತ್ತಿರಲ್ಲ. ನಾನು ಚೀಫ್ ಮಿನಿಸ್ಟರ್ ಫೋನ್ ಮಾಡ್ಬಿಟ್ಟು ಈಗ ಪಾರ್ಟಿ ಮೀಟಿಂಗ್ ಇದೆ ಹೋಗ್ಬೇಕು ಅಂದ್ಬಿಟ್ಟು ಬಂದಿದ್ದೀನಿ, ಅಷ್ಟು ಮಾತ್ರ. ಒಳ ಮೀಸಲಾತಿ ಮಧ್ಯಂತರ ರಿಪೋರ್ಟ್ ಸಲ್ಲಿಕೆ ಆಗಿದೆ, ಅದೆಲ್ಲ ಚರ್ಚೆ ಮಾಡ್ತಾ ಇದೀವಿ. ನಮ್ಮ MLAs ಎಲ್ಲ ಆಲ್ಮೋಸ್ಟ್ ಮಿನಿಸ್ಟರ್ಸ್ MLAs ಎಲ್ಲ ಕೂತ್ಕೊಂಡು ಸಾಧಕ ಬಾಧಕಗಳೆಲ್ಲ ಚರ್ಚೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತದೆ. ಆಮೇಲೆ ನೀವು ಅವ್ರ ಕೇಳಿ, ನಾನು ಅದ್ರ ಬಗ್ಗೆ ನಾನು ಆಗ್ಲೇ ಹೇಳಿದ್ದೇನೆ. ಅವ್ರು ಮಾತಾಡಿದ್ನ ನಾನು ಇನ್ನು ಅವ್ರು ನನ್ನ ಹತ್ರ ಬಂದು ಹೇಳೂ ಇಲ್ಲ ಈ ತರ ಮಾತಾಡ್ಕೊಂಡ್ ಬಂದಿದೀವಿ ಅಂತ ನನಗೂ ಹೇಳಿಲ್ಲ, ಚೀಫ್ ಮಿನಿಸ್ಟರ್ ಹೇಳಿಲ್ಲ, ಇಲ್ಲ ಪಕ್ಷದ ವಿಚಾರ ಏನಿಲ್ಲ. ಸೊ ಏನೋ ನ್ಯಾಷನಲ್ ಲೆವೆಲ್ ಕೆಲಸ ಏನಾದ್ರು ಇರಬೇಕು, ಸೆಂಟ್ರಲ್ ಗವರ್ಮೆಂಟ್ ಏನೋ ಕೆಲಸ ಇರಬೇಕು, ಆ ದೃಷ್ಟಿಯಿಂದ ಅವರಿಗೆ ಗೌರವ ಸಲ್ಲಿಸಕ್ಕಾದ್ರೂ ಹೋಗಿರ್ಬೋದು. ಸರ್, ಈ ಭೇಟಿ ಹಲವು ವ್ಯಾಖ್ಯಾನಗಳನ್ನ ಮಾಡ್ತಾ ಇದೆ ರಾಜ್ಯದಲ್ಲಿ. ನೀವು ವ್ಯಾಖ್ಯಾನ ಮಾಡ್ತಾ ಇದೀರ ಅಷ್ಟೇ, ಸಾಕಷ್ಟು ಸಂಚಲನ ಉಂಟು ಮಾಡಿದೆ ಎನ್ನುವಂಥದ್ದು ಸರ್. ಥ್ಯಾಂಕ್ ಯು.